ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಊರಲ್ಲಿ ಲಕ್ಷ ದೀಪೋತ್ಸವ ಇದೆ. ಆ ಟೆಂಪಲಿಗೆ ಹೋಗ್ತಿದ್ದೀವಿ ಪೂಜೆ ಮಾಡಿಸ್ಕೊಳಕ್ಕೆ. ಓಕೆ ಬನ್ನಿ ಹೋಗೋಣ. ನಮ್ಮಮ್ಮ ಆಲ್ರೆಡಿ ಹೋಗ್ತಾ ಇದ್ದಾರೆ, ಟೆಂಪಲ್ ಮನೆ ಮುಂದೆನೇ ಇರೋದ್ರಿಂದ. ಸೊ ಹೋಗಿ ನೋಡಿ, ನಮ್ಮಮ್ಮ ಇವರು ದೇವ್ರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಫುಲ್ ಅಕ್ಕಿಯಿಂದ ಮಾಡಿ ಫುಲ್ ಲೈಟಿಂಗ್ಸ್ ನೀವೇ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಮನೆಗೆ ವಾಪಸ್ ಬಂದ್ವಿ. ಮನೆಗೆ ವಾಪಸ್ ಬಂದು ಪೂಜೆ ಮಾಡಿಸ್ಕೊಂಡಿರೋದೆಲ್ಲ ಇಟ್ಟು ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ನಮ್ಮಮ್ಮ ಏನೇನೋ ಕೆಲಸ ಹೇಳ್ತಾಯಿದ್ರು, ಅದನ್ನೊಂಚೂರು ಮಾಡಿ. ಆ್ಯಂಡ್ ನೋಡಿ ಹೇಗೆ ಸ್ಮೈಲ್ ಕೊಡ್ತಿದ್ದಾರೆ. ಓಕೆ, ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ. ಮತ್ತೆ ದೀಪ ಹಚ್ಬೇಕಾದ್ರೆ ಹೋಗ್ಬೇಕು. ಮನೆ ಮುಂದೆನೇ ದೇವಸ್ಥಾನ ಇರೋದ್ರಿಂದ ಗೊತ್ತಾಗುತ್ತಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ. ದೀಪ ಹಚ್ಚಕ್ಕೆ ಆಲ್ರೆಡಿ ಸ್ವಾಮೀಜಿಗಳು ಅಲ್ಲೇ ಬಂದಿದ್ದಾರೆ. ಸೊ ಒಳಗಡೆ ಹೋಗಿ ಸ್ಟಾರ್ಟ್ ದೀಪ ಹಚ್ಚೋದು. ಸೊ ಅವರೆಲ್ಲ ದೀಪ ಹಚ್ಚಾದ್ಮೇಲೆ ನೆಕ್ಸ್ಟು ನಾವು ಹಚ್ಬೇಕಾಗಿರೋದು. ಸೊ ನೋಡಿ, ಇವರೇ ಸ್ವಾಮೀಜಿಗಳು. ನಮ್ಮ ಅಂತೂ ದೀಪ ಹಚ್ಚುತ್ತೈತೆ, ಬೇರೆ ಯಾರಿಗೂ ಬಿಡ್ತಾನೆ ಇಲ್ಲ. ಅಲ್ಲಿ ಎಲ್ಲ ನಮ್ಮಮ್ಮನೇ ಹಚ್ತೈತೆ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಅಂಗಡಿಗೆ ಹೊರಟ್ವಿ. ಫುಲ್ಲು ಲಕ್ಷ ದೀಪೋತ್ಸವ ಅಂದರೆ ಫುಲ್ ಆ ರೋಡ್ ಪೂರ್ತಿ ದೀಪ ಹಚ್ಚಿರ್ತಾರೆ. ಆಮೇಲೆ ಅಂಗಡಿಗೆ ಹೋಗ್ತಾ ಹಾಕಿರೋ ಲೈಟಿಂಗ್ಸು ಮತ್ತು ದೀಪಗಳು, ಎಷ್ಟು ಜನ ಬಂದಿದ್ದು ಎಲ್ಲ ನೋಡ್ಕೊಂಡು ಮಾತಾಡಿಕೊಂಡು ನಮ್ಮ ಅಂಗಡಿ ಕಡೆಗೆ ಹೊರಟ್ವಿ. ಸೊ ನಮ್ಮ ಅಂಗಡಿಗೆ ರೀಚ್ ಆದಮೇಲೆ ಮೇಲಿಂದ ಈ ಥರ ಕಾಣುತ್ತೆ, ಇದು ನಮ್ಮ ಅಂಗಡಿ. ಆಮೇಲೆ ಅಂಗಡಿಯಿಂದ ನಮ್ಮ ಬಸ್ ಸ್ಟ್ಯಾಂಡಿಂದ ಊಟಕ್ಕೆ ಹೊರಟ್ವಿ. ಅಲ್ಲಿ ಊಟ ಕೊಡ್ತಾರೆ. ಊಟ ಮಾಡಿಕೊಂಡು ಸರಿ ನಮ್ಮಪ್ಪ ಹೋಗ್ತಿದ್ರು ಅವಾಗಿನ ಊಟಕ್ಕೆ, ಮಾತಾಡಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ರೋಡ್ನ, ನೋಡ್ತಿದ್ದೀರಾ. ಆ್ಯಂಡ್ ಇವತ್ತು ಚಂದ್ರ ಕೂಡ ಅಷ್ಟೇ ಸೂಪರಾಗಿ ಕಾಣಿಸ್ತಿದ್ರು, ಒಳ್ಳೆ ರೆಡ್ಡಿಶ್ ಆಗಿ ಕ್ಯೂಟ್. ಸೊ ಇಲ್ಲಿಗೆ ನಮ್ಮ ಊರಿನ ಲಕ್ಷ ದೀಪೋತ್ಸವ ವ್ಲಾಗ್ ಮುಗಿತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.